ಈ ಬೆಳಗ್ಗೆ ಕಾಫಿ ಕುಡಿಯೋದನ್ನ ಅವಾಯ್ಡ್ ಮಾಡಬೇಕು ಅಂತ ಎಷ್ಟೆಲ್ಲ ಅನ್ಕೊಂತೀನಿ. ಒಂದು ಒಳ್ಳೆ ಹೆಲ್ದಿ ಡ್ರಿಂಕ್ ಕುಡಿಬೇಕು, ಅಟ್ಲೀಸ್ಟ್ ಒಂದು ಹಾಲು ತಗೋಬೇಕು, ಕಾಫಿ ಬೇಡ ಅಂತ. ಬಟ್ ಏನೋ ಆಗೋದೇ ಇಲ್ಲ. ಯೋಗ ಎಲ್ಲ ಮಾಡಿ ಬಂದಮೇಲೆ ಕಾಫಿನೇ ಬೇಕು ಅಂತ ಅನ್ನಿಸ್ತಾ ಇರತ್ತೆ. ಅದ್ರ ಜೊತೆಗೆ ಹೊಟ್ಟೆ ಹಸಿವು ಸ್ಟಾರ್ಟ್ ಆಗ್ಬಿಡತ್ತೆ. ಬರೀ ಕಾಫಿ ಅಲ್ಲ, ಮನು ಬಂದು ತಂದು ನನ್ನನ್ನು ಹಾಳು ಮಾಡಾಕ್ಬಿಟ್ಟವ್ರೆ. ಅವ್ರಿಗೊಂದು ನನಗೊಂದು ಎಷ್ಟು ಹೇಳಿದ್ರು ಕೇಳಲ್ಲ, ಒಂದೇ ತಗೊಂಡ್ ಬಾ ಅಂತ. ನಾನು ಎಲ್ಲರೂ ಚೆನ್ನಾಗಿದ್ದೀನಿ, ಸೆಲ್ಫಿಶ್ ಅಲ್ಲ. ಹೌದು, ನಾನು ಒಬ್ಬ ಹಾಳಾದ್ರೆ ಸಾಲದು, ನನ್ನ ಜೊತೆಲಿ ಇರೋರ್ನು ಎಳಕಂಡೆ ಬೀಳ್ತೀನಿ ನಾನು. ಎಲ್ಲರೂ ಈಸ್ಕೊಳ್ಬೇಕು, ಒಬ್ಬನೇ ಕಲ್ತ್ರೆ. ಸರಿ ಆಯ್ತು, ಹೊಟ್ಟೆ ಎಷ್ಟು ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಅದಕ್ಕೆ ಬಂದು ತಿನ್ಕೊಂಡು ಕೂತಿದ್ದೀನಿ ಕಾಫಿಲಿ. ಎನಿವೇಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಟು ಅವರ್ ಚಾನಲ್ ಮಂಜುಳಾ ಗೌಡ ಎಂಟರ್ಟೈನ್ಮೆಂಟ್. ಮನು ಎಡಿಟ್ ಮಾಡ್ತಾ ಅವ್ರೆ. ನನಗೊಂಚೂರು ಆಫೀಸ್ ಕೆಲಸ ಇತ್ತು, ಒಂದು 10 ನಿಮಿಷದ ಕೆಲಸ. ರಾತ್ರಿ ಪೆಂಡಿಂಗ್ ಉಳಿಸ್ಕೊಬಿಟ್ಟಿದೆ. ಮಿಡ್ ನೈಟಲ್ಲಿ ನೆನಪಾಯಿತು ನನಗೆ, ಅದನ್ನು ಮುಗಿಸ್ಕೊಬಿಡೋಣ ಅಂತ ಲಾಗಿನ್ ಮಾಡಿದ್ದೀನಿ. ನಮ್ಮ ಕಾರ್ ಸರ್ವಿಸು ಡ್ಯೂ ಬಂದು 1 ಮಂತ್ ಆಗಿತ್ತು. ಲಾಸ್ಟ್ ಮಂತೇ ಬಿಡಬೇಕಿತ್ತು. ಸೊ ನಾವು ಟ್ರಿಪ್ ಪ್ಲ್ಯಾನಲ್ಲೆಲ್ಲ ಇದ್ವಲ್ಲ, ಎಲ್ಲ ಕಡೆ ಹೋಗಿ ಬಂದು ಆಮೇಲೆ ಬಿಡೋಣ ಅಂದ್ಕೊಂಡು ಡಿಲೇ ಮಾಡ್ಕೊಂಡಿದ್ವಿ. ಇವತ್ತು ಕಳಿಸ್ತಾ ಇದ್ದೀವಿ. ಪಿಕಪ್ ಡ್ರಾಪ್ ತಗೋಬಿಟ್ವಿ. ಸುಮ್ಮನೆ ಈ ಕಡೆಯಿಂದ ಹೋಗಿ ಪುನಃ ಆ ಕಡೆಯಿಂದ ಬರೋದು ಕಷ್ಟ ಆಗುತ್ತೆ, ಬೇಡ ಅಂದರು ಮನು. ಟೈಮು ವೇಸ್ಟು, ಪಿಕಪ್ ಡ್ರಾಪು ತಗೊಳ್ಳೋಣ ಅಂತ. ಸೊ ಬಂದಿದ್ದಾರೆ ಇವಾಗ ಕಾರ್ ತೊಗೊಂಡೋಗೋಕ್ಕೆ ಇವರೇ. ಎಷ್ಟು ಧೂಳು ಕೂತಿದೆ ನೋಡಿ. ಇಲ್ಲಿ ಪ್ರಾಬ್ಲಮ್ ಏನು ಗೊತ್ತಾ, ಹೊರಗಡೆ ನಿಲ್ಲಿಸೋದ್ರಿಂದ ಧೂಳು ಸಿಕ್ಕಾಬಟ್ಟೆ ಬಂದು ಕೂರುತ್ತೆ. ಅದರಲ್ಲೂ ಅದು ರೋಡ್, ಮಡ್ ರೋಡ್ ಅಲ್ಲ, ವೆಹಿಕಲ್ ಅಲ್ಲಿ ಓಡಾಡೋದು ಅಂತ ಇಲ್ಲಿ ಬಂದು ಕೂರತ್ತೆ. ಫ್ಲೈಯೇ ಮಾಡೋದು ಇನ್ನೇನು. ನೋಡಿ ಹೆಂಗೆ ಹೇಳ್ತಾರೆ. ಇವಾಗ ಮೀಟರ್ ರೀಡಿಂಗ್ ತಗೊಂತಾ ಇದ್ದಾರೆ, ಎಷ್ಟು ಕಿಲೋಮೀಟರ್ ಓಡಿದೆ, ಪೆಟ್ರೋಲ್ ಎಷ್ಟಿದೆ. ಒಳಗಡೆ ಧೂಳು ಬಂದಂಗೆ ಫೀಲ್ ಆಗುತ್ತೆ. ಈ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಇದಕ್ಕೆ ಹೋಗುತ್ತೆ ಇಮಿಡಿಯೇಟ್. ಯಾವುದೇ ಬಟನ್ ಆಗಿರ್ಲಿ, ಅಕಸ್ಮಾತ್ ಒಂದೊಂದ್ಸರಿ ಇಲ್ಲಿ ತಿರುಗಿಸಿದ್ರು ಟಕ್ ಅಂತ ಅಲ್ಲಿಗೆ ಚೇಂಜ್ ಆಗೋಗ್ತದೆ. ಅದೇನು ಪ್ರಾಬ್ಲಮ್ ಇಲ್ಲ ಅಪ್ಪು. ಯಾವುದೋ ಒಂದು ಡೋರ್ ಓಪನ್ ಆಗ್ತಿರ್ಲಿಲ್ಲ, ಅದು ಚೈಲ್ಡ್ ಲಾಕ್ ಆಗಿತ್ತು, ಅದು ಸರಿ ಮಾಡಿದೆ. ಇವತ್ತು ಸ್ಯಾಟರ್ಡೇ, ಫೈನಲ್ ಡೇ ಆಫ್ ದ ವೀಕು. ಸೊ ಆಬ್ವಿಯಸ್ಲಿ ನಾನು ಚಿಕನ್ ತಗೊಳಕ್ ಬಂದಿದ್ದೀನಿ. ಚಿಕನ್ ರೆಡಿ ಆಗಿದೆ, ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದಾನೆ ಹುಡುಗ, ತಗೋಬೇಕು ಅಷ್ಟೇ. ಇದಕ್ಕಿಂತ ಮುಂಚೆ ಕುತ್ಕೊಂಡು ರೀಲ್ಸ್ ನೋಡ್ಕೊಂಡು ಕುತ್ಕೊಂಡೆ, ಹಂಗೆ ನೋಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೀನಿ. ಟೈಮ್ ಹೋಗಿದೆ ಗೊತ್ತಿಲ್ಲ. ಆವತ್ತು 15-20 ಮಿನಿಟ್ಸ್ಲಿ ಅದೇ ಗುಂಗಲ್ಲಿ ಕುತ್ಕೊಂಡಿದ್ದೀನಿ. ಏನಿಲ್ಲ, ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಚಿಕನ್ ಇವತ್ತು ಲಾಸ್ಟ್ ಡೇ ನಾವು ತಿನ್ನೋದು ವಾರದಲ್ಲಿ. ಇನ್ನು ಸಂಡೇ ಮಂಡೇ ನಾವು ತಿನ್ನೋಕೆ ಹೋಗೋದಿಲ್ಲ. ಸೊ ಆ್ಯಸ್ ಯೂಶುವಲ್ ಚಿಕನ್ ತಗೊಳಕ್ ಬಂದಿದ್ದೀನಿ. ಮಂಜು ಅಲ್ಲೆಲ್ಲ ಮಸಾಲ ರೆಡಿ ಮಾಡ್ಕೊತಾವಳೆ. ಸೊ ನಾನು ಚಿಕನ್ ಜೊತೆಗೆ ಒಂದು 2-3 ಐಟಮ್ ತಗೋಬೇಕಿತ್ತು. ಇವಾಗ ಅದನ್ನು ತಗೊಳ್ಳಲ್ಲ, ಯಾಕಂದರೆ ನನಗೆ ಇಲ್ಲಿ ನಿಯರೆಸ್ಟ್ ತರಕಾರಿ ಅಂಗಡಿನಲ್ಲಿ ಸಿಗಲಿಲ್ಲ. ಚಿಕನ್ ತಗೊಂಡು ಬಂದಿದ್ದಾಯ್ತು. ಟೈಮು 11:15 ಆಗ್ತಾ ಇದೆ. ಇನ್ನೂ ತಿಂಡಿ ತಿಂದಿಲ್ಲ. ಮಂಜು ನೋಡಿದ್ರೆ ಇಲ್ಲಿ ಏನು ಮಾಡ್ತಾವ್ರು ಗೊತ್ತಾ? ಏನಪ್ಪ ಮಾಡ್ತಾ ಇದ್ದೆ? ಇಂಟರ್ನೆಟ್ ಸರಿಯಾಗಿ ವರ್ಕೇ ಆಗ್ತಾ ಇಲ್ಲ, ಅದಕ್ಕೆ ಟಿಕೆಟ್ ರೈಸ್ ಮಾಡ್ತಾ ಇದ್ದೀನಿ. ಅದು ವರ್ಕ್ ಸುಮಾರು ತಿಂಗಳುಗಳಿಂದ ಆಗ್ತಾ ಇಲ್ಲ. ನೀನೇ ವರ್ಕ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನಮಗೆ ಸಿಗ್ಬೇಕಾಗಿರೋ ಸ್ಪೀಡ್ ಸಿಗ್ತಿಲ್ಲ. ಫ್ಲಕ್ಚುಯೇಟ್ ಆಗುತ್ತೆ ತುಂಬ. ಒಂದೊಂದ್ಸರಿ ಚೆನ್ನಾಗಿ ವರ್ಕ್ ಆಗ್ತಾ ಇರುತ್ತೆ, ಒಂದೊಂದ್ಸರಿ ಫುಲ್ ಡ್ರಾಪ್ ಆಗ್ಬಿಡುತ್ತೆ. ಅದಕ್ಕೆ ನೋಡೋಣ, ಟಿಕೆಟ್ ರೈಸ್ ಮಾಡ್ತಾ ಇದ್ದೀನಿ. ಎನಿವೇಸ್, ಇವತ್ತು ಏನು ಕೆಲಸ ಇಲ್ಲದೆ ಇರೋದ್ರಿಂದ, ಅಂದರೆ ಇಂಟರ್ನೆಟ್ ಅಂದರೆ ನೆಟ್ ಬೇಕಿಲ್ಲ ನಮಗೆ ಇವತ್ತು. ಯಾಕಂದರೆ ಸ್ಯಾಟರ್ಡೆ ಸಂಡೇ ವೀಕೆಂಡ್ ಏನಂತ ಕೆಲಸ ಇರಲ್ಲ ಮಂಜುಗೆ. ಬಟ್ ನನಗೆ ಅಲ್ಪ ಸ್ವಲ್ಪ ಕೆಲಸ ಇರುತ್ತೆ ಸ್ಯಾಟರ್ಡೆ ಸಂಡೇ, ಏನು ಇರೋದಿಲ್ಲ. ಅದರಿಂದ ಇವತ್ತು ಚೆನ್ನಾಗಿ ಊಟ, ತಿಂಡಿ, ನಿದ್ದೆ, ಇಷ್ಟೇ 3 ಕೆಲಸ ನಮ್ಮದು. ಮಾಡ್ತೀನಪ್ಪಿ? ಏನು ಮಾಡ್ತೀಯಾ ಇವತ್ತು? ಏನು ಮಾಡಲಿ? ಅಲ್ಲ, ಚಿಕನ್ ತಂದಿದ್ದೀನಿ. ಏನು ಮಾಡ್ತೀಯ ಇವತ್ತು? ಏನು ಮಾಡಲಿ, ಗೊಜ್ಜು ಮಾಡ್ಬಿಡ್ಲಾ? ಒಂದೇ ಸರಿ ಮಾಡ್ಬಿಡು. ಗೊಜ್ಜು ಬೆಸ್ಟ್. ಸಾಂಬಾರ್ ಸಪ್ರೇಟು, ಡ್ರೈ ಸಪ್ರೇಟು ಆಗುತ್ತೆ. ಸೊ ಗೊಜ್ಜು, ಯಾವ್ದಾರು ಒಂದು ವೆಜಿಟೇಬಲ್ ಪಲ್ಯ. ಓಕೆ. ಕಾಫಿ. ಥ್ಯಾಂಕ್ ಯು. ಇದೇ ಪೊಸಿಷನು, ಅದೇ ಚೇರು, ಇದೇ ಕಾಫಿ. ಭಾರತ್ ಮೊಬಿಲಿಟಿ. ಏನದು ಭಾರತ್ ಮೊಬಿಲಿಟಿ ಅಂದರೆ? ಆಟೋ ಎಕ್ಸ್ಪೋ. ಅದಕ್ಕೆ ಸಾಹೇಬ್ರು ಬೆಳಗ್ಗೆಯಿಂದ ಫುಲ್ ಎಲ್ಲ ಕೆಲಸ ಬೇಗ ಮುಗಿಸ್ಕೊಂಡಿದ್ದು. ಕಾರು ಹೋಗಿ ಬಿಟ್ಟು ಬರೋಕ್ಕೆ ಟೈಮ್ ಇಲ್ಲ ಮಂಜು, ಇವತ್ತು ಬ್ಯುಸಿ ಎಂದಿದ್ದು. ಬಲ್ಲೆ ಡ್ರಾಮಾ ಕಿಂಗು ನೀನು. ಆ ದಿನ ಫುಲ್ ಬಿಸಿ. ಅವಾಗ ಅದೇನೋ ನೋಡಿದ್ದಲ್ಲ, ಏನದು? ಈಗ ಒಂದು IBW ಪ್ರೈವೇಟ್ ಅವ್ರು ಮಾಡೋದು, ಇದು ಗವರ್ನಮೆಂಟ್ ಮಾಡೋದು. ಓಹೋ, ಅದಕ್ಕೆ ನೋಡ್ತಾ ಇದ್ದೀನಿ ಏನಾದರೂ ಹೊಸದು ಬಂದಿದೆಯಾ. ಇದ್ರಲ್ಲೂ ಹೊಸ ಗಾಡಿ ಲಾಂಚ್ ಆಗತ್ತಾ? ನೋಡಿ ನಮಗೂ ಒಂದು ಕೊಡಿಸಿ. ಮೊದಲು ನಮ್ಮ ಗಾಡಿ ರಿಲೀಸ್ ಮಾಡಿ. ಆಯಿತು, ಬಾಯ್. ಬಾಯ್. ನಾನು ಇವಾಗ ಹೋಗ್ತಾ ಇದ್ದೀನಿ. ನನಗೆ ಜ್ಯೂಸ್ ಮಾಡ್ಕೊಳ್ಳೋಕ್ಕೆ ಬೆಳಗ್ಗೆ ಕಾಫಿ ಕುಡಿದ್ಬಿಟ್ಟಿದ್ದೀನಲ್ಲ, ಅದಕ್ಕೆ ಇವಾಗ ಯಾವುದಾದ್ರೂ ಒಂದು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊತಾ ಇದ್ದೀನಿ. ಇಷ್ಟಿದೆ, ನೆಲ್ಲಿಕಾಯಿ ಇದೆ, ಸೌತೆಕಾಯಿ ಇದೆ. ಸೌತೆಕಾಯಿ ಒಂದು ಸ್ವಲ್ಪ ಬಾಡೋದಂಗೆ ಆಗ್ತಾ ಇದೆ. ಸೊ ಇವಾಗ ನಾನು ಆರೆಂಜು ಮತ್ತು ಸೌತೆಕಾಯಿ ಹಾಕ್ಕೊಂಡು ಜ್ಯೂಸ್ ಮಾಡ್ಕೊಂಡು ಕುಡಿದ್ಬಿಡ್ತೀನಿ.
ಏನು ಮನು? ಇನ್ನೊಂದೇ ಒಂದು ಕಾಫಿ ಪೌಡರ್ ಮನು, ಆ ₹3 ಕಾಫಿ ಪೌಡರ್ ತಗೊಂಡ್ ಬಾ ಮನು. ನೀನು ಎಲ್ಲೂ ಸಿಗ್ದಾರೆ ಏನು ಮಾಡಿ 3 ಪ್ಯಾಕ್ ಹಾಕಿರೋದು ಇದಕ್ಕೆ. ಗೊತ್ತಾಗೋಯ್ತಲ್ಲ. ಇದ್ರಲ್ಲೆಲ್ಲ ಜಾಣ ಇದ್ದೀಯ ನೀನು. ಒಂಥರ ಜಾಣ ಪೆದ್ದ ಅಂತಾರಲ್ಲ, ಹಂಗಾಡ್ತೀಯ ಒಂದೊಂದ್ಸರಿ. ಎಲ್ಲಾನು ಇರ್ಬೇಕು ಒಂದು ಮನುಷ್ಯನ ಮೇಲೆ ಎಲ್ಲ ಕ್ವಾಲಿಟೀಸ್ ಇದ್ರೇನೆ ಅದು ಆಮ್ಲೆಟ್ ಆಗೋದು. ಆಮ್ಲೆಟ್ ಏನಪ್ಪ, ಒಂದಕ್ಕೊಂದು ಸಂಬಂಧನೇ ಇಲ್ಲ, ಹೋಗ್ಲಿ ಬಿಡುತ್ತಾ. Honey, I got what you want. Give me all of your love, 'cause it's burning hot. It's what you do to me, babe, I can guarantee. Honey, I got what you need. Under the night sky. ನಮ್ಮ ಡಿಟಾಕ್ಸ್ ಡ್ರಿಂಕ್ ರೆಡಿಯಾಗಿದೆ. ಆಹಾ, ಸಖತ್ತಾಗಿದೆ. ಆರೆಂಜು, ಬೆಟ್ಟದ ನೆಲ್ಲಿಕಾಯಿ ಎಲ್ಲ ಫ್ಲೇವರು ಬರ್ತಾ ಇದೆ. ಇವಾಗ ಇದನ್ನು ಕುಡ್ಕೊಂಡು ಫಟಾಫಟ್ ಅಂತ ಅಡುಗೆ ಮಾಡಿಬಿಡೋದು. ಟೇಸ್ಟ್ ಮಾಡ್ತೀಯಾ? ಬೇಡಪ್ಪ, ನಿಂಗೆ ಆಗಲ್ಲ ಅಲ್ವಾ? ಸಖತ್ತಾಗಿರತ್ತೆ. ಏನೇನೋ ಹಾಕಿರ್ತೀಯ ನೀನು ಹಂಗೆ ಹಸಿ ಕುಡಿಯೋದು, ನಾನು ಅದ್ರ ಉಪ್ಕೊಂಡು ಕುಡಿತೀನಿ ಅಷ್ಟೇ. ಸ್ವಲ್ಪ ಸಣ್ಣ ಮಗು ಅಲ್ವಾ, ಡೈಜೆಷನ್ ಪ್ರಾಬ್ಲಮ್ ಇದೆ. ಇನ್ನು ಬ್ರೇಕ್ಫಾಸ್ಟು ಆಗಿಲ್ಲ, ಲಂಚು ಆಗಿಲ್ಲ. ಮಂಜು ಅವರು ಇವತ್ತೇನೋ ಸ್ಪೆಷಲ್ಲಾಗಿ ಮಾಡ್ತಾ ಇದ್ದೀನಿ ಮಸಾಲೆ ಹಾಕಿ ಅಂತ. ಚಿಕನ್ ಗೊಜ್ಜು ಮಾಡ್ತಾರೆ. ಗೊಜ್ಜಲ್ವಾ? ಇವ್ರು ರುಬ್ಕೊಂಡವ್ರು. ಇದು ಯಾವುದೋ ಒಂಥರ ಕ್ರೀಮ್ ಕಲರ್, ಪಿಂಕ್ ಕಲರ್. ಇದು ಏನು ಕಲರ್ ಇದು? ಚಿಲ್ಲಿ ಪೌಡರ್ ಕಲರ್. ಆ ಕಲರ್ ಮಸಾಲ ಹಾಕೋರೆ. ಸೊ ಹೋಪ್ಫುಲಿ ಚೆನ್ನಾಗಿರುತ್ತೆ. ಎಲ್ಲ ಚೆನ್ನಾಗಿ ಮಾಡ್ತಾರೆ. ಲಾಸ್ಟಲ್ಲಿ ಉಪ್ಪು ಜಾಸ್ತಿ ಹಾಕ್ಬಿಡ್ತಾರೆ. ಇಲ್ಲ, ನೋಡ್ಕೊಂಡು ಕಮ್ಮಿನೇ ಹಾಕಿದ್ದೀನಿ ಮನು. ಸಪ್ಪೆ ಮಾಡಿಬಿಟ್ಟೆ ಆಮೇಲೆ. ಇನ್ನೂ ಜಾಸ್ತಿ ಆದರೆ ನಾನು ಇನ್ನೂ ಮಾಡೋಕ್ಕಾಗಲ್ಲ. ಇಟ್ಸ್ ನಾಟ್ ಮೈ ಪ್ರಾಬ್ಲಮ್, ಇಟ್ಸ್ ಉಪ್ ಪ್ರಾಬ್ಲಮ್. ಅದೇ ವೇಟ್ ಮಾಡ್ತಾ ಇದ್ದೀನಿ. ಊಟ ಮಾಡಿ ಮಲ್ಕೋಬೇಕು 1 ಅವರ್. ನನಗೆ ಆ್ಯಕ್ಚುಲಿ ಏನೋ ಗೊತ್ತಿಲ್ಲ, 2 ಡೇಸಿಂದ ಒಂದು ಸೈಡ್ ರೈಟ್ ಸೈಡಲ್ಲಿ ಹಾಫ್ ತಲೆನೋವು ಕಮ್ಮಿನೇ ಆಗ್ತಾ ಇಲ್ಲ. ಎಷ್ಟೇ ಪೇನ್ ಕಿಲ್ಲರ್ ನುಂಗಿದ್ರು ಏನೂ ಆಗ್ತಿಲ್ಲ. ಜಾಸ್ತಿ ಪೇನ್ ಕಿಲ್ಲರ್ ನುಂಗೋಕ್ಕೂ ಆಗಲ್ಲ. ನಿನ್ನೆ ಒಂದೇ ದಿನ 2 ನುಂಗ್ಬಿಟ್ಟಿದ್ದೀನಿ. ಮೊನ್ನೆ 1 ನುಂಗಿದ್ದೀನಿ. ಇವತ್ತು ಆಲ್ರೆಡಿ ಇನ್ನೂ ಪೇನ್ ಹೆವಿ ಆಗ್ತಾ ಇದೆ. ಇನ್ನು ನುಂಗೋದಕ್ಕೆ ಮನ್ಸು ಬರ್ತಾ ಇಲ್ಲ. ಬಟ್ ತಡಿಯೋಕ್ಕೆ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಒಂದು ಮಾತ್ರೆ ಹಾಕೊಳ್ಳೋಕೆ ಟ್ರೈ ಮಾಡ್ತೀನಿ. ಇನ್ನೊಂದು ಸ್ವಲ್ಪ ಟೈಮ್ನ ತಳ್ತೀನಿ ಹಂಗೆ. ಯಾಕಂದರೆ ಒಂದೇ ಸರಿ ತಳೆದ್ರೆ ಒಂದು 6 ಅವರ್ಸ್ ಇದಿರುತ್ತೆ ಅದರದ್ದು ಎಫೆಕ್ಟು. ಸೊ ರಾತ್ರಿಗೆ ಹಾಕೊಳ್ಳೋದು ತಪ್ಪತ್ತೆ. ಈ ಮನೋದೊಂದು ಕೆಟ್ಟ ಬುದ್ಧಿ ಏನು ಗೊತ್ತಾ, ಯಾವಾಗ ನಾನು ಒಂದು 15 ಮಿನಿಟ್ಸ್ ರಿಲ್ಯಾಕ್ಸ್ ಮಾಡೋಣ ಬಾ ಮಲ್ಕೊಂಡು, ಈಗ ಊಟ ಮಾಡಿದ್ದೀವಿ ಅಂತ ಕರ್ಕೊಂಡೋಗಿ ಆರಾಮಾಗಿ ನಾನು 1.5 ಅವರ್ ನಿದ್ದೆ ಹೊಡೆದು ಬಿಡ್ತೇನೆ. ಸಾಹೇಬ್ರು ಸ್ಟೈಲಾಗಿ 15 ಮಿನಿಟ್ಸಿಗೆ ಕರೆಕ್ಟಾಗಿ ಎದ್ದು ಬಂದುಬಿಡ್ತಾರೆ. ನಮಗಂತೂ ಆ 15 ಮಿನಿಟ್ಸ್ ಅದು ಹೆಂಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಒಂದ್ಸರಿ ಕಣ್ಣು ಮುಚ್ಚಿದ್ರೆ. ನಮ್ಗೆ ಹಂಗೆ ಇಲ್ಲಪ್ಪ, 15 ನಿಮಿಷ ಅಂದರೆ 15 ನಿಮಿಷ. ಅದಿದ್ದೆ ನಾನು ನಿದ್ದೆ ಮಾಡಲ್ಲ. 15 ಮಿನಿಟ್ಸ್ ರಿಲ್ಯಾಕ್ಸ್ ಮಾಡಲ್ಲ, ಪಕ್ಕದಲ್ಲಿ ಇರೋನ್ನ ಮಲಗಿಸ್ಬಿಟ್ಟು ಎದ್ದು. ಅದು ನಿಮ್ಮ ಇದು ಹಣೆ ಬರ. ನಾವೇನು ಮಾಡೋಕ್ಕಾಗತ್ತೆ? ನಾವು ಹೇಳೋದೇನೋ 15 ಮಿನಿಟ್ಸ್ ರಿಲ್ಯಾಕ್ಸ್ ಮಾಡಕ್ಕೆ ಹೋಗೋದು, ನಿದ್ದೆ ಅಲ್ಲ. 15 ಮಿನಿಟ್ಸ್ ರಿಲ್ಯಾಕ್ಸ್ ಮಾಡ್ತೀನಿ, ಎದ್ಬಿಟ್ಟು ಆಚೆ ಬರ್ತೀನಿ. ನೀವು ನೋಡಿದ್ರೆ ರಾತ್ರಿ ಆಗಿರೋರ ಥರ ಗುರೋ ನಿದ್ದೆ ಹೊಡೆದ್ರೆ ಕೊರಕೆ ಹೊಡ್ಕೊಂಡು ಆರಾಮಾಗಿ ಚೆನ್ನಾಗಿ ನಿದ್ದೆ ಹೊಡೆದು ಎದ್ದು ಬಂದಿದ್ದೀನಿ. ನನಗೆ ಜೀರಾ ಟೀ ಮಾಡಿಕೊಂಡು ಅವ್ರಿಗೆ ಕಾಫಿ ಮಾಡಿ ಕೊಟ್ಟಿದ್ದೀನಿ. ಕಾಫಿ ಟೇಸ್ಟ್ ಬರ್ತಾ ಇಲ್ಲ. ನಿನ್ನ ಕಾಫಿ ಪುಡಿ ಸರಿ ಇಲ್ಲ ಮನು. ನಾನು ಹೇಳಿ ಸಾಕಾಯ್ತು. ನಾನೇನು ಮಾಡಲಿ? ಏನು ಮಾಡ್ತೀವಿ, ಸಿಗ್ತಾ ಇಲ್ಲ. ಇಟ್ಸ್ ಯುವರ್ ಪ್ರಾಬ್ಲಮ್. ಬೇರೆದಕ್ಕೆ ಸ್ವಿಚ್ ಆಗ ಅಷ್ಟೇ. ನೋಡುವ. ಟೈಮು 5:15 ಆಯಿತು. ಇಲ್ಲೇ ಒಂಚೂರು ಸೂಪರ್ ಮಾರ್ಕೆಟ್ಗೆ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀವಿ. ಮನೇಲಿ ಕುಕ್ಕಿಂಗ್ ಆಯಿಲ್ ಖಾಲಿ ಆಗೋಗ್ಬಿಟ್ಟಿದೆ. ಲಾಸ್ಟ್ ಟೈಮು ನಾವು ಹೋದಾಗ ಸ್ಟಾಕ್ ಇರಲಿಲ್ಲ ಅಂತ ತಂದಿರಲಿಲ್ಲ ನಾನು. ಮಿಡಲಲ್ಲಿ ಯಾವಾಗಲಾದ್ರು ತೋಳೋಣ ಅಂತ ನೆನ್ನೆ ನೈಟ್ ಅಡುಗೆ ಮಾಡ್ಬೇಕಾದ್ರೆ ನೋಡ್ಕೊತಾ ಇದ್ದೀನಿ. ಸೊ ಮನು ಬಿಡು, ನಾಳೆ ಎನ್ಯೂಸ್ ವೀಕೆಂಡ್ ಅಲ್ವಾ, ಸೂಪರ್ ಮಾರ್ಕೆಟ್ಗೆ ಹೋಗಿ ಕೆಲವೊಂದು ಸಣ್ಣ ಪುಟ್ಟ ಐಟಮ್ಸ್ ಅವ್ರಿಗೇನೋ ಬೇಕಂತೆ, ಅದು ಇದು ಎಲ್ಲ ತಗೊಂಡು ಬರೋಣ ಅಂತ. ಏನು ಹಿಂಗೆ ಎಡಬಂದು ಬಿದ್ದರೆ ಸೂಪರ್ ಮಾರ್ಕೆಟ್ ಒಳಗಡೆಗೆ ಬೀಳೋದು ನಾವು ಹತ್ರ ಅಂತ. ಸರಿ ನಡಿ ಹೋಗೋಣ. ಏನು ನೋಡ್ತಾ ಇದೀಯಪ್ಪ? ಅದೇ ನೋಡೋದಲ್ಲ, ಬಂದ ತಕ್ಷಣ ಸನ್ರೈಸ್. ನಿನ್ನ ಬ್ರ್ಯಾಂಡ್ ಅಲ್ವಲ್ಲ ಅದು? ನಮ್ಮ ಬ್ರ್ಯಾಂಡ್ ಅಂತಲ್ಲ, ನನಗೆ ಒಟ್ಟು ಫಿಲ್ಟರ್ ಕಾಫಿ. ಫಿಲ್ಟರ್ ಕಾಫಿನ ಇನ್ಸ್ಟಂಟಾ? ಇನ್ಸ್ಟೆಂಟ್ ಒಂಥರ ಫಿಲ್ಟರ್ ಕಾಫಿ. ಹೋಗು ಮಂಜು ಹುಡುಕ್ತಿದ್ದು KPL ಕೊಬ್ಬರಿ ಎಣ್ಣೆ ಸಿಕ್ತು. ಅದಕ್ಕೆ ಒಂದೇ ಸರಿ 2 ಲೀಟ್ರ್ ತಗೊಂಡ್ಬಿಟ್ಟಿದ್ದೀವಿ, ಮುಂದಿನ ತಿಂಗಳವರೆಗೂ ಆಗಲಿ ಅಂತ. ಅದೇ ಅಲ್ವಾ? ಆಗುತ್ತೆ, ಇನ್ನೂ ಉಳಿಯುತ್ತೆ 1 ಲೀಟ್ರ್ ಇರಲಿ ಅಂತ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಬೇರೆ ಏನೇನು ಬೇಕು ತಿನ್ನಕ್ಕೆ? ಏನು ನೋಡು ಎಷ್ಟು ಕೇರಿಂಗು. ಕೇರಿಂಗ್ ಈಚದರು. ಏನಾದ್ರು ಬೇಕಾ ತಿನ್ನಕ್ಕೆ? ಬೇಡ, ಇದಿರಲಿ, ತಿನ್ನು. ನೀನು ತಿನ್ಕೋ. ಆಯಿತಾ? ನಮ್ದಾಯ್ತು. ನಡಿ. ನಂದು ಆಯಿತು, ಇಷ್ಟೇ ಬೇಕಿದ್ದು. ನಡಿ. ನನಗೆ ಬೇಕಿದ್ದೆಲ್ಲ ಆಯಿತು. ಇವಾಗ ಇವ್ರ ಸೆಕ್ಷನಿಗೆ ಕರ್ಕೊಂಡು ಹೋಗ್ತಾವ್ರೆ. ಆಯಿತು ಅಂದ್ಕೊಂಡು ಕರ್ಕೊಂಡು ಹೋಗ್ತಾನೇ ಇರ್ತಾರೆ ಇವಾಗ. ಆಯಿತು, ತೊಗೊಳ್ಳಿ. ಸ್ಟ್ರಾಬೆರಿ ಬೇಕಾ? ನಿನ್ಗಿಷ್ಟ ಆಗಲ್ಲ?
ಹಾಯ್ ಚಿಕ್ಕಿ ಚಿಕ್ಕಿ ಬೇಡವಾ ಬೇಡ ಅನ್ಕೊಂಡು ಮುಸ್ಲಿ ತಗೊಂಬನು ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಬೆಳಗ್ಗೆ ಟೈಮ್ ಎದ್ದು ಮಾಡ್ಬೋದು ಆ್ಯಕ್ಚುಲಿ ಮಾಡು ನೀನು ಡೈಲಿ ಮಾಡಲ್ಲ ನಾನು ಯಾವಾಗ್ಲಾರು ಬೋರ್ ಆದಾಗ ಅದೆಲ್ಲ ಆಯ್ತು ಓಣ ಐಟಮ್ ಏನೋ ಸ್ವಲ್ಪನೇ ಇತ್ತು ಬ್ಯಾಗ್ ಅಂತೂ ತಂದಿಲ್ಲ ಎಲ್ಲ ತೆಗೆದು ಮಂಜುದು ಹ್ಯಾಂಡ್ ಬ್ಯಾಗ್ ಅಲ್ಲಿ ಹಾಕಿ ಇದೊಂದು ಮಾತ್ರ ನನ್ನ ಕೈ ಕೊಟ್ಟವ್ರೆ 2 ಲೀಟ್ರ್ ಎಣ್ಣೆ ಎಣ್ಣೆ ಹೊಡಿಲಿ ಅಂತ ನಮ್ಮ ಯಜಮಾನ್ರೆ ಎಣ್ಣೆ ಹೊಡ್ಕೊಂಡು ಚೆನ್ನಾಗಿರ್ಲಿ ಅಂತ Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the money part.